ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನನ್ನ ಕನಸು. ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಪ್ಲೀಸ್ ಎಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಣ್ಣ ಮಕ್ಕಳು ಮತ್ತು ಬಾಣಂತಿಯರು ಇರುವ ಮನೆಯಲ್ಲಿ ಬಜೆಯನ್ನು ಹೆಚ್ಚಾಗಿ ಬಳಸುತ್ತಾರೆ. ಬಜೆಯು ಹೆಚ್ಚಾಗಿ ಮಲೆನಾಡಿನಲ್ಲಿ ಕಂಡುಬರುತ್ತದೆ. ಬಜೆಯನ್ನು ಬೆಂಕಿಯಲ್ಲಿ ಸುಟ್ಟು ಪುಡಿ ಮಾಡಿ ಚುಟುಕಿ ಸುಟ್ಟ ಬಜೆಯ ಪುಡಿಯನ್ನು ತಾಯಿಯ ಎದೆಹಾಲಿನ ಜೊತೆಗೆ ಬೆರೆಸಿ ಮಗುವಿಗೆ ಸೇವಿಸುವುದರಿಂದ ಮಕ್ಕಳಿಗೆ ಅಜೀರ್ಣತೆ, ಹೊಟ್ಟೆಯುಬ್ಬರ ಇತರ ತೊಂದರೆಗಳಿದ್ದರೆ ಅದು ಕಡಿಮೆಯಾಗುತ್ತದೆ. ಸಂಧಿವಾತ, ಗಂಟುಗಳ ನೋವು ಇದ್ದರೆ ಬಜೆಯನ್ನು ತೆಗೆದು ನೀರಿನೊಂದಿಗೆ ಬೆರೆಸಿ ಹಚ್ಚಿದರೆ ನೋವು ಕೂಡ ನಿವಾರಣೆಯಾಗುತ್ತದೆ. ಬಾಣಂತಿಯರು ಊಟದ ನಂತರ ಎಲೆ ಮತ್ತು ಅಡಿಕೆ ಜೊತೆ ಸ್ವಲ್ಪ ಬಜೆಯನ್ನು ಸೇವಿಸುವುದರಿಂದ ಜೀರ್ಣಕ್ರಿಯೆ ಹೆಚ್ಚುತ್ತದೆ. ಬಜೆಯನ್ನು ಅರಿದು ಜೇನುತುಪ್ಪದ ಜೊತೆಗೆ ಮಕ್ಕಳಿಗೆ ಸ್ವಲ್ಪ ನೆಕ್ಕಿಸಿದರೆ ಮಾತು ಕೂಡ ಸ್ಪಷ್ಟವಾಗಿ ಬರುತ್ತದೆ. ಬಜೆಯನ್ನು ಕಷಾಯ ಮಾಡಿ ಸೇವಿಸುವುದರಿಂದ ಮೂತ್ರಕೋಶದಲ್ಲಿರುವ ಕಲ್ಲನ್ನು ಕರಗಿಸಲು ಸಹಾಯ ಮಾಡುತ್ತದೆ. ಸಣ್ಣ ಮಕ್ಕಳಿಗೆ ಕಫ, ಕೆಮ್ಮು ಆಗಿದ್ದರೆ ಬಜೆಯನ್ನು ಪುಡಿ ಮಾಡಿ ನೀರಿನೊಂದಿಗೆ ಕುದಿಸಿ ಕುಡಿಸುವುದರಿಂದ ಕಫ ಕೂಡ ಕಡಿಮೆಯಾಗುತ್ತದೆ. ಬಜೆಯನ್ನು ಸೇವಿಸುವುದರಿಂದ ಜಂತುಹುಳು ಕೂಡ ಕಡಿಮೆಯಾಗುತ್ತದೆ. ಸಣ್ಣ ಮಕ್ಕಳಿಗೆ ಹಲ್ಲು ಹುಟ್ಟುವಾಗ ಜ್ವರ ಬರುವುದು ಸಾಮಾನ್ಯ. ಜ್ವರ ಬಂದಾಗ ಬಜೆಯನ್ನು ಅರಿದು ತಿನ್ನಿಸಿದರೆ ಜ್ವರ ಕೂಡ ಕಡಿಮೆಯಾಗುತ್ತದೆ. ಬಜೆಯನ್ನು ಸೇವಿಸುವುದರಿಂದ ಬುದ್ಧಿಶಕ್ತಿ, ನೆನಪಿನ ಶಕ್ತಿ ಕೂಡ ಹೆಚ್ಚುತ್ತದೆ. 1 ರಿಂದ 9 ತಿಂಗಳ ಒಳಗಿನ ಮಕ್ಕಳಿಗೆ ಹೊಟ್ಟೆಯುಬ್ಬರ ಕಂಡು ಬಂದಲ್ಲಿ ಬಜೆಯನ್ನು ಅರೆದು ಹರಳೆಣ್ಣೆಯಲ್ಲಿ ಬೆರೆಸಿ ಹೊಟ್ಟೆ ಮೇಲೆ ಹಚ್ಚಿದರೆ ಹೊಟ್ಟೆ ಉಬ್ಬರ. ಬಜೆಯನ್ನು ಸೇವಿಸುವುದರಿಂದ ಹೊಟ್ಟೆ ಹಸಿವು ಕೂಡ ಹೆಚ್ಚುತ್ತದೆ. ಬಜೆಯನ್ನು ಸ್ವಲ್ಪ ಪ್ರಮಾಣದಲ್ಲಿ ಉಪಯೋಗಿಸಿದರೆ ಉತ್ತಮ. ಬಜೆಯನ್ನು ಸಣ್ಣ ಮಕ್ಕಳಲ್ಲದೆ ದೊಡ್ಡವರು ಕೂಡ ಸೇವಿಸಬಹುದು. ಇದರಿಂದ ಜೀರ್ಣಕ್ರಿಯೆಗೆ ಸಹಾಯವಾಗುತ್ತದೆ ಮತ್ತು ಬುದ್ಧಿಶಕ್ತಿ ಹೆಚ್ಚಿಸುತ್ತದೆ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.